ನರ್ಸ್ ನರ್ಸ್ ಏನಾಯ್ತು ಹೇಳಿ, ಎದಕ್ಕೆ ಕರೆದ್ರಿ? ನನ್ನ ಮಗು, ನಾನು ಇನ್ನೂ ಬದುಕಿದ್ದೀನಾ? ನನ್ನ ಮಗುಗೆ ಏನಾಯ್ತು? ನನ್ನ ಮಗುಗೆ ಏನೂ ಆಗಿಲ್ಲ ಅಲ್ವಾ? ಅದು ಚೆನ್ನಾಗಿದೆ ಅಲ್ವಾ? ನನ್ನಿಂದಾಗಿ ನನ್ನ ಮಗುಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಲ್ವಾ? ಇನ್ನು ನಾನು ಸತ್ತು ನನ್ನ ಮಗು ಬದುಕಿದ್ರು ನಡೆಯುತ್ತೆ, ಆದರೆ ನಾನು ಬದುಕಿ ನನ್ನ ಮಗು ಸತ್ತರೆ ನಾನಂತೂ ಉಳಿಯಲ್ಲ ನರ್ಸ್, ನಾನಂತೂ ಉಳಿಯಲ್ಲ. ನನ್ನ ಮಗು ಚೆನ್ನಾಗಿದೆ ಅಲ್ವಾ? ಇಲ್ಲ, ನಿಮ್ಮ ಮಗುಗೆ ಏನೂ ಆಗಿಲ್ಲ. ನೀವು ಏನಾದರೂ ಸ್ವಲ್ಪ ಲೇಟ್ ಆಗಿದ್ರು ನಿಮಗೆ ತೊಂದರೆ ಆಗ್ತಿತ್ತು. ಆದ್ರೆ ಸರಿಯಾದ ಸಮಯಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿರೋದಕ್ಕೆ ನಿಮಗೂ ಏನೂ ಆಗಿಲ್ಲ, ನಿಮ್ಮ ಮಗುಗೂ ಏನೂ ಆಗಿಲ್ಲ. ಇಬ್ಬರು ಆರಾಮಾಗಿದ್ದೀರಿ, ಡೋಂಟ್ ವರಿ. ಹೌದಾ? ಈಗ ನನಗೆ ಸಮಾಧಾನ ಆಯಿತು. ನಾನು ಯಾಕೆ ಇನ್ನೂ ಬದುಕಿದ್ದೀನಿ? ನಾನು ಯಾಕೆ ಕಾಪಾಡಿದ್ರು ನಮ್ಮ ಅಪ್ಪ ಅಮ್ಮ? ನಾನು ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ನಾನು ಬದುಕಬಾರ್ದಾಗಿತ್ತು. ಅಲ್ಲ, ನಿಮ್ಗೆ ಏನಾಗೈತೆ ಅಂತ ಸಾಯಿ ನಿರ್ಧಾರ ಮಾಡಿದಿರಿ? ಜಗಳ ಅನ್ನೋದು ಎಲ್ಲರ ಮನೆಯಾಗಿರ್ತಾವ. ನಿಮ್ಗಿನ್ನೂ ಗೊತ್ತಿಲ್ಲ ನಂದು ಎಂಥ ಪರಿಸ್ಥಿತಿ ಐತೆ ಅಂತೇಳಿ. ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಾದ್ರೆ ನೀವು ಈ ಸಾಯೋ ನಿರ್ಧಾರನ ಮಾಡ್ತಾ ಇರಲಿಲ್ಲ. ನನಗೆ ಅತ್ತಿ ಮಾವನ ಕಾಟ ಐತಿ, ಗಂಡನ ಕಾಟ ಐತಿ. ನನಗೆ ಮಕ್ಕಳು ಸದ್ಯಕ್ಕೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ. ಬಂದ ಜೀವನ ಮಾಡ್ಕೊಂಡು ದುಡ್ಕೊಂಡು ತಿನ್ನಕತ್ತಾನ. ನನ್ನ ಮಕ್ಕಳನ್ನ ಸಾಲಿ ಕಲ್ಸಾಕತ್ತಾನ. ಇಷ್ಟೆಲ್ಲ ಧೈರ್ಯ ಇರಬೇಕಾಗಿರೋ ನನಗೆ ನೀವು ಒಬ್ಬರೇ ಅದರಿ. ಹೊಟ್ಟೆಯಾಗ ಬರೀ ಒಂದು ಕೂಸೈತಿ, ಆದ್ರೆ ಇಷ್ಟೆಲ್ಲ ಸಾಯಿ ನಿರ್ಧಾರ ಮಾಡಿದಿರಿ. ಅತ್ತಿ ಮಾವ ದೇವ್ರಂತ ಸಿಕ್ಕಾರ ನಿಮಗೆ, ಅಪ್ಪ ಅಮ್ಮ ಸಿಕ್ಕಾರ. ನನಗೆ ಅಪ್ಪ ಅಮ್ಮ ಇಲ್ಲ, ಅಕ್ಕ ಅಣ್ಣ ತಂಗ ತಮ್ಮ ಯಾರೂ ಇಲ್ಲ. ನಾನು ಒಬ್ಬಂಟಿ. ಆದರೂ ಒಬ್ಬಳೇ ನೋಡಿ ನಾನು ಹೇಗೆ ನಿಂತು ಧೈರ್ಯವಾಗಿ ಛಲ ಬಿಡದೆ ದುಡಿತಾ ಇದ್ದೀನಿ. ಆದರೆ ನೀವು ಯಾಕೆ ಈ ರೀತಿಯೆಲ್ಲ ಸಾಯೋ ನಿರ್ಧಾರ ಮಾಡಿದಿರಿ? ಯಾವಾಗೂ ಸಾಯೋ ನಿರ್ಧಾರ ಮಾಡಬಾರ್ದು. ಒಂದು ಸರಿ ನಾವು ಸತ್ತು ಬಿಟ್ಟರೆ ಮುಗಿದೋಯ್ತು, ಜೀವ ವಾಪಸ್ ಬರಲ್ಲ. ಅದೇ ನಾವಿದ್ದು ನಾವು ಮಾಡಿಸಿ ಸಾಧಿಸಿ ತೋರಿಸ್ಬೇಕು. ನಮ್ಮ ಮುಂದೆ ಏನು ಆಡ್ಕೊಂಡಿರ್ತಾರಲ್ಲ ಅವ್ರ ಮುಂದೆ ನಾವು ಬೆಳೆ ತೋರಿಸ್ಬೇಕು. ನಾವೇನಂತ ಅವ್ರಿಗೆ ಸರಿಯಾಗಿ ಕಲಿಸ್ಬೇಕು. ಅಯ್ಯೋ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೋ ರೀತಿ ಮಾಡಬೇಕು. ಅದನ್ನ ಬಿಟ್ಟು ಈ ರೀತಿ ನೀವು ಸತ್ತೋದ್ರೆ ನಿಮ್ಗೇನಾಗುತ್ತೆ? ಅವರು ಆರಾಮಾಗಿ ಇನ್ನೊಂದು ಮದುವೆ ಮಾಡಿಕೊಂಡು ಜೀವನದಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿರ್ತಾರೆ. ಆದರೆ ನೀವು ಹೊಟ್ಟೆಲಿರೋ ಮಗುನ ಕರ್ಕೊಂಡು ನೀವು ಕೂಡ ಸತ್ತೋಗ್ಬಿಟ್ಟ ನಿಮ್ಮ ಅಪ್ಪ ಅಮ್ಮ ಚಿಂತೆ ಮಾಡ್ತಾ ಅವರು ಸಾಯಲ್ವಾ? ಆ ಕಡೆ ನಿಮ್ಮ ಅಣ್ಣನ ಹೆಂಡತಿ ಜೀವನನೂ ಹಾಳಾಗ್ತಾ ಇದೆ, ಗೊತ್ತಾ ನಿಮಗೆ? ಏನು ಹೇಳ್ತಾ ಇದ್ದೀರಾ? ನಿಜಾನ ಹೇಳ್ತಾ ಇದ್ದೀನಿ. ನಿಮ್ಮ ಅಣ್ಣನ ಹೆಂಡತಿ ಜೀವನ ಹಾಳಾಗ್ತಾ ಇದೆ. ಅದೇ ನಿಮ್ಮ ಅತ್ತಿಗೆ ಅವರಪ್ಪಗ ಹಾರ್ಟ್ ಅಟ್ಯಾಕ್ ಆಗಿದೆ. ಎದೆ ನೋವು ಕಾಣಿಸ್ಕೊಂಡು ಅವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಇವಾಗ ಮನಸ್ಸಿಗೆ ತುಂಬ ದೊಡ್ಡ ಗಾಯ ಆಗಿ ಅವರು ಇವಾಗ ಮೈನರ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೈತಿ. ಅದು ಅಕಸ್ಮಾತ್ ಏನಾದರೂ ದೊಡ್ಡದಾಗಿದ್ರೆ ಅವರು ಇವಾಗ ಇಲ್ಲೇ ಸತ್ತೋಗ್ಬಿಡ್ತಿದ್ರು. ಇದೆಲ್ಲ ಆಗಿದ್ದು ಯಾರಿಂದ ಹೇಳಿ? ನಿಮ್ಮಿಂದ. ನೀವೇ ಧೈರ್ಯವಾಗಿ ಅಲ್ಲಿದ್ದು ಹೋಗೋ, ನಾನು ಇಲ್ಲೇ ಅತ್ತೆ ಮಾವನ ಜೊತೆ ಇದ್ದು ನಾನು ಸಾಧಿಸಿ ತೋರಿಸಿದ್ದೀನಿ ಅಂತ ನೀವು ಏನಾದರೂ ಅಲ್ಲೇ ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾನೇ ಇರಲಿಲ್ಲ. ಆಗಿದ್ದೆಲ್ಲ ನೀವು ಒಬ್ಬರಿಂದ ಅಂತ ನಾನು ಹೇಳಲ್ಲ, ನಿಮ್ಮ ಗಂಡನಿಂದನೂ ಆಗಿದೆ. ಆದರೆ ಅದನ್ನು ನೀವು ಎದುರಿಸಿ ನಿಲ್ಲಬೇಕಾಗಿತ್ತು, ಅಂಜಿ ಬರಬಾರ್ದಾಗಿತ್ತು, ಅಂಜಿ ಕುಗ್ಗಬಾರ್ದಾಗಿತ್ತು. ಕುಗ್ಗೋದ್ರಿಂದ ಏನಾಗಲ್ಲ, ಇದೇ ರೀತಿ ಸಮಸ್ಯೆ ಅಷ್ಟೇ. ನನಗೆ ಇವಾಗ ಅನ್ಸಾತಿ ನರ್ಸ್, ನೀವು ಹೇಳೋದು ನಿಜ. ಅಕ್ಕನ ಥರ ನನಗೆ ಬಂದು ನಿಂತು ಬುದ್ಧಿ ಹೇಳಿದ್ರಿ. ಸಾಯೋದ್ರಿಂದ ಸಾವು ಬರುತ್ತೋ ಹೊರತು ಅದರಿಂದ ನಾವು ಅಂದ್ಕೊಂಡಿದ್ದೀರಿ ಯಾವುದೂ ಆಗಲ್ಲ. ನಾವು ಇದ್ದು ಸಾಧಿಸಿ ತೋರಿಸ್ಬೇಕು ಅನ್ನೋದನ್ನು ನೀವು ನನಗೆ ಕಲಿಸ್ಕೊಟ್ರಿ. ನೀವು ಹೇಳಿರೋ ಈ ಮಾತನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ನೀವು ಹೇಳಿರೋ ಹಾಗೆ ನಾನು ಇದ್ದು ಸಾಧಿಸಿ ತೋರಿಸ್ಬೇಕು ಹೊರತು ಜೀವ ಕಳ್ಕೊಂಡು ಅಪ್ಪ ಅಮ್ಮನ ಅನಾಥನ ಮಾಡಬಾರ್ದು. ಹಾಂ, ನೀವು ಹೇಳಿರೋ ಹಾಗೆ ನಾನು ಮುಂದೆ ಬರ್ತೀನಿ, ಎದ್ದು ನಿಲ್ತೀನಿ. ಇನ್ನು ಮುಂದೆ ಈ ಸಾಯೋ ನಿರ್ಧಾರ ಯಾವತ್ತೂ ಮಾಡಲ್ಲ. ನಾನು ಹೊಟ್ಟೆಲಿರೋ ಮಗುನ ಚೆನ್ನಾಗಿ ನೋಡ್ಕೋತೀನಿ. ಕಲ್ತಿದ್ದೀನಿ, ವಿದ್ಯೆ ಐತಿ, ಬುದ್ಧಿನೂ ದೇವ್ರು ನನಗೆ ಕೊಟ್ಟಿದ್ದಾನೆ. ದುಡಿಯೋ ಶಕ್ತಿ ಒಂದು ಕೊಟ್ಟರೆ ಅಷ್ಟೇ ಸಾಕು. ಮನೆ ಬಿಟ್ಟಂತೂ ಬಂದ್ಬಿಟ್ನಿ, ಆದ್ರೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಬಲ್ತಲ್ಲ. ಅಯ್ಯೋ ಪಾಪ, ಹಿಂಗಾಗಬಾರ್ದಾಗಿತ್ತು. ಅಲ್ಲ, ನಮ್ಮ ಬಸಪ್ಪಗ ಹಾರ್ಟ್ ಅಟ್ಯಾಕ್ ಆತ. ಅಯ್ಯೋ ಸೊಸಿಗೆ ವಿಷ ಕುಡಿದ್ಬಿಟ್ಲ, ಎಲ್ಲ ಒಮ್ಗಿಲೆ ಹಾಕ್ಬಿಟ್ಟದ. ದವಾಖಾನಿಗೆ ಹೋಗ್ಬೇಕೀಗ ನೋಡಾಕ. ಅಯ್ಯೋ ದೇವ್ರ, ಎಷ್ಟು ದೂರ ಐತೆ ಈ ದವಾಖಾನಿ, ಹೆಂಗೆ ಹೋಗಿಲ್ಲ ನಾನು? ಒಬ್ಬಾಕೆ ಬೇರೆ ಹೊಂಟದ, ಕತ್ಲದು. ಆದರೆ ಏನು ಮಾಡೋದು? ಬಡ ಹೋಗ್ಬೇಕು. ಅಯ್ಯೋ, ಈಗೇನು ಮುದಿಯಕ್ಕೆ ಈ ಕಡೆನ ಬರಾಕತ್ತಾಳು, ಈ ಕಡೆ ಇಲ್ಲ ಹೊಂಟಾಳು. ನಾನು ನೋಡಿದ್ರೆ ತಲೆ ತಿಂತಾಳ. ಈಗ ವಾಪಸ್ ಹೋಗೋಕ್ಕೂ ಆಗ್ದಂಗೆ ಐತಿ. ಇಲ್ಲೆಲ್ಲೂ ಮರಿಗೆ ನಿಂದ್ರಾಕೂ ಇಲ್ಲ. ಇನ್ನೇನು ಮಾಡೋದು? ಹೋಗೋನು, ಮಾತಾಡ್ಸಿರ ಹೇಳಕ್ಕೆ ಬರ್ತೈತಿ. ಏನು ನೀನು ಈ ಕಡೆ ಹೊಂಟಿದಿ? ದವಾಖಾನಿಗೆ ಹೋಗಿ ಮನೆಗೆ ಹೊಂಟಿ ಏನು? ದವಾಖಾನಿಗ ಇಲ್ಲ ಅಜ್ಜಿ, ನಾನು ಇದಕ್ಕೆ ಹೋಗಿದ್ನೆ, ಬಸ್ ಸ್ಟ್ಯಾಂಡಕ್ಕೆ ಹೊಂಟೆ. ನಾನು ಊರಿಗೆ ಹೋದ್ರಾತಂತೇಳಿ ಈ ಕಡೆ ಇದಕ್ಕೆ ಹೋಗಿದ್ನಿ. ಅಲ್ಲಿ ಇವ್ರ ಹೊಲಕ್ಕೆ, ನಮ್ಮ ದೋಸ್ತನ ಹೊಲಕ್ಕೆ ಹೋಗಿದ್ನಿ. ಇಷ್ಟೊತ್ತನ ಅಲ್ಲಿದ್ನಿ, ಬಸ್ ಬರ್ ಹೊತ್ಲಾತ್ಲ, ಅದಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೊಂಟಿದ್ನಿ. ಈಗ ಯಾಕೆ ನೀನು ಯಾಕೆ ಇಟ್ಟು ಅವಸರಲೆ ಹೊಂಟಿದ್ದಿ? ನೀನೆಲ್ಲಿ ಹೋಗಿದ್ದಿ? ಅಯ್ಯೋ, ನಾನು ಹೊಲಕ್ಕೆ ಹೋಗಿದ್ನಿ. ಹೊಲಕ್ಕೆ ಹೋಗಿ ಬರ್ಬೇಕಾರೆ ನನಗೆ ಯಾರು ಅವನ ಹೆಸರು ಏನವ ಬರ್ನ ಹೆಸರು ನೆನಪರ್ವಾತ್ ನೋಡ, ಮುದ್ಕನ ಹೆಸರು. ಅವ್ನು ಯಾವಾಗ ಟಪಿಗೆ ಸುತ್ಕೋದಲ್ಲ, ಅವ್ನು ಸಿಕ್ಕಿದ್ದ. ಅಂದ, ಅಯ್ಯೋ ನಿಮ್ಮ ಅಪ್ಪಗ ಹಾರ್ಟ್ ಅಟ್ಯಾಕ್ ಆಗೈತಂತ, ಮತ್ತು ನಿನ್ನ ಹೆಂಡತಿ ವಿಷ ಕುಡ್ದಾಳಂತಲ್ಲ, ದವಾಖಾನೆಗೆ ಅದಾರಂತ. ನಿನ್ನ ಹೆಂಡತಿ ವಿಷ ಕುಡ್ದ ಅಂತ ಗೊತ್ತಾಗಿ ನಿಮ್ಮ ಅಪ್ಪಗ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಂತ. ಅದ ದವಾಖಾನೆಗೆ ನಿಮ್ಮ ಅಪ್ಪನ ಅಡ್ಮಿಟ್ ಮಾಡ್ಯಾರಂತ. ಅದಕ್ಕೆ ಅವಸರಲ್ಲೇ ನೋಡಕ್ಕೆ ಹೊಂಟಿದ್ನಿ. ನೀನು ನೋಡಿದ್ರೆ ಆರಾಮಾಗಿ ಈ ಕಡೆ ಹೊಂಟಿದ್ದಿ ಖುಷಿಯಾಗಿ. ಏನು ಹೇಳತ್ತೆ ಅಜ್ಜಿ? ಕರೆ ಹೇಳಕತ್ತಿದ್ದೇನ? ನಮ್ಮಪ್ಪಗ ಹಾರ್ಟ್ ಅಟ್ಯಾಕ?
ನನ್ನ ಹೆಂಡತಿ ವಿಷ ಕೊಡ್ತಾಳ, ಅಲ್ಲ ಹೊಟ್ಟೆ ಕೂಸನ್ನು ಇಟ್ಕೊಂಡು ಆಕೆ ವಿಷ ಕೊಡ್ತಾಳಂತ. ಇದೆಲ್ಲ ಸುಳ್ಳ ಸುದ್ದಿ ಹಬ್ಸ್ಯಾರ ಏನೋ. ನಿನಗೆ ತಲೆ ಕಟ್ಟತನ ಸುಳ್ಳ ಸುದ್ದಿ ಹಬ್ಸಾಕ? ಏನಿದೇನ ಮಕ್ಕಳ ಆಟ ಅನ್ಕೊಂಡ್ಬಿಟ್ಟಿದೇನ? ಏನು ಜಗಳ ಆಡಿದೆ ನೀನು ಮನ್ಯಾಗ? ಜಗಳ ಆಗಿರ್ಬೇಕು ತಗೋ. ಅದಕ್ಕಾಗಿ ನನ್ನ ಹೆಂಡತಿ ವಿಷ ಕುಡ್ದಾಳ, ಆಕೆ ವಿಷ ಕುಡ್ದಾಳ ಅಂತೇಳಿ ಇನ್ನು ಮಂಜೋನ ಅವ್ರನ್ನ ಹೊಡ್ದಾನಂತ. ಅದಕ್ಕಾಗಿ ಹೊಡೆದ್ ನೋಡಿ ಅಲ್ಲೇ ನಿಮ್ಮ ಅಪ್ಪಗೆ ಎದು ಹಿಡ್ಕೊಂಡು ಬಿದ್ದು ಬಿಟ್ಟಾನಂತ ನಿಮ್ಮ ಅಪ್ಪ. ಇದೆಲ್ಲ ನನಗೆ ಗೊತ್ತಾಯಿಲ್ಲೇನು? ನನಗೆ ಅನ್ನ ಹೇಳೋಣ ಗೊತ್ತಾತ. ಅವ್ನು ದವಾಖಾನಿಗೆ ಹೋಗಿದ್ದಂತ, ಅವ್ರ ಮನ್ಯಾಗ ಯಾರು ಅಡ್ಮಿಟ್ ಆಗ್ಯಾರ ನೋಡಕ್ಕೆ. ಅಲ್ಲಿ ಹೋದಲ್ಲೇ ನೋಡಿದಾನ, ಮಾತಾಡ್ಸ್ಬೇಕಂತ ಹೋದಂತ. ಇನ್ನೇನು ಮಾತಾಡ್ಸೋದು ಬಿಡಿ, ಏನು ಅನ್ಕೋತಾರ ಅಂತೇಳಿ ಎಲ್ಲ ಮುಂದೆ ಹೇಳಾಕತ್ತಾನ. ನನಗೆ ಕಿವಿಗೆ ಬಿತ್ತು. ಅದಕ್ಕೆ ಹೊಲ್ದಾಗ ಅಲ್ಲೇ ಇನ್ನು ಬುತ್ತಿ ಗಂಟು ಎಲ್ಲ ಅಲ್ಲೇ ಬಿಟ್ಟು ಹಂಗೆ ಹೊಂಟ ನೋಡಿ ನಾನು ನೋಡ್ರಾತಂತೇಳಿ. ಅಯ್ಯೋ ಪಾಪ ಬಸಪ್ಪಿಗೆ ಏನಾಯ್ತು, ಅಂಕಿತಾಗ ಏನಾಯ್ತು ನೋಡಕ್ಕೆ ಹೊಂಟ. ನೀ ನೋಡೋದು ಆರಾಮಾಗಿ ಈ ಕಡೆ ಹೊಂಟೇನ? ನೀನು ಏನೋ ಮಾಡಿದಿನ ಹಂಗಾರೆ? ಅದಕ್ಕಾಗಿ ಊರು ಬಿಟ್ಟು ಹೊಂಟಿದಿ? ಕರೆ ಹೇಳಾಕತಿ ಅಜ್ಜಿ ನೀನು? ಅಯ್ಯೋ ಇಲ್ಲ ಅಜ್ಜಿ, ಜಗಳ ಆಯ್ತು, ಅದಕ್ಕೆ ನಾನು ಮನೆ ಬಿಟ್ಟು ಬನ್ನಿ. ನಾನು ಮನೆ ಹೋಗಿರೋದಿಲ್ಲ, ನಾನು ಮನೆ ಬಿಟ್ಟು ಬರ್ತಾನಂತೆ, ಮನೆ ಬಿಟ್ಟು ಬನ್ನಿ. ಇದೆಲ್ಲ ಆಗಿದ್ದು ನನಗೆ ಗೊತ್ತೇ ಇಲ್ಲ. ಕರ್ ನಾನು ನಡಿ ಅಜ್ಜಿ, ನಾನೇ ಬರ್ತೇನೆ ನಡಿ. ರೊಕ್ಕ ತೊಗೊಂಬರ್ಬೇಕು ಈಗ ಮನೆಗೆ ಹೋಗಿ. ಏನು ಮಾಡೋದು, ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ. ಯಾರಂತ ಗಿಸ್ಕೊಲೀಗ ಎಷ್ಟೆಲ್ಲ. ಈ ಕಡೆ ಮಾವನ್ನು ತೋರಿಸ್ಬೇಕು, ಈ ಕಡೆ ಮಗಳನ್ನೂ ತೋರಿಸ್ಬೇಕು. ಅಯ್ಯೋ ದೇವ್ರ, ಏನು ಮಾಡಲಿ ಅಪ್ಪ ನಾನು. ನೋಡ ನಿಮ್ಮ ಮಾವ ಬರಾಕತ್ತ ನೋಡಲಿ, ಕೇಳ್ಬೇಕಿದ್ರೆ ನಾನು ಸುಳ್ಳು ಹೇಳಿದ್ರೆ ಅವನ ಕೇಳು, ಹೇಳ್ತಾನೆ, ನಿನಗೆ ಗೊತ್ತಾಕತಿ. ಮಾವ, ಅಜ್ಜಿ ಹೇಳೋದು ಕರೆಯನ? ಅಂಕಿತ ವಿಷ ಕುಡ್ದಾಳ, ಅಪ್ಪಂಗ ಹಾರ್ಟ್ ಅಟ್ಯಾಕ್ ಆಗೈತಿ. ನಿನಗ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾರ ಆಯ್ತೇನೋ? ಹಾಂ, ಬಾಡ್ಕೋ ನನ್ನ ಮಗನ. ಅಲ್ಲೋ, ನೀನು ಮಾಡಿರೋದಕ್ಕೆ ನನ್ನ ಮಗಳು ನನ್ನ ತಂಗಿ ಗಂಡ ಅನುಭವಿಸಾಕತ್ತಾರೋ. ನೀನು ಎಲ್ಲಿ ಅವ್ ಸಿಕ್ಕಿದ್ಯೋ ನಮಗೆ? ಮದುವೆ ಬ್ಯಾಡ ಅಂದಿದ್ರೆ ನಾವು ಮದುವೆ ಮಾಡ್ತಿರ್ಕಿಲ್ಲ ನಿನಗೆ. ಅದನ್ನು ಬಿಟ್ಟು ಮದುವೆ ಆಗಿ ಹೊಟ್ಟೆ ಕೂಸಿದ್ದ ಮೇಲೆ ನಿನಗೆ ನೆಟ್ಟಾಗ ಜೀವನ ಮಾಡೋಕ್ಕಾಗೋದಿಲ್ಲ ಅಂದಮೇಲೆ ಮತ್ತೆ ಯಾಕೋ ಸಂಸಾರ ಮಾಡ್ತಿದ್ದಿ, ಮತ್ತೆ ಯಾಕೋ ಮದುವೆ ಆದಿ? ಹಾಂ, ಲೋಭ ನನ್ನ ಮಗನೇ. ಮಾವ, ನಾನು ಹೇಳೋದು ಸ್ವಲ್ಪ ಕೇಳಿ ಮಾವ, ನನ್ನ ಮಾತು ಕೇಳಿ. ಅಯ್ಯೋ ಶಂಕರು, ಬಿಡಪ್ಪ ಹೋಗ್ಲಿ. ಇಲ್ಲಿ ರೋಡ್ನಾಗ ಏನೋ ಜಗಳ. ಮನೆಗೆ ಹೋಗಿ ಚಂದಾಗ ಕುಂತ್ಕೊಂಡು ಮಾತಾಡಕ್ಕೆ ಬರ್ತೈತಿ. ಈಗ ಮೊದಲ ದವಾಖಾನಿಗೆ ಹೋಗ್ಕವು, ಅವನ್ನ ಕರ್ಕೊಂಡು ಹೋಗ್ಕೊಂಡು ಬಿಡು. ನೀನು ಈ ಕಡೆ ಎದ್ಕೊ ಹೊಂಟೇನು, ಹೋಗಿ ಬರೋ. ಸುಮ್ಮನಿರ್ಬೇಕು, ನಿನಗೆ ಗೊತ್ತಾಗೋದಿಲ್ಲ. ಇವನಿಂದಾಗಿ ನನ್ನ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡಕತ್ತಾ ಅಲ್ಲಿ. ಆಕೆ ಅಷ್ಟೇ ಅಲ್ದ, ನನ್ನ ತಂಗಿ ಗಂಡನು ಹೋರಾಡಕತ್ತಾನಲ್ಲಿ. ಹಾಂ, ಇವು ನೋಡಿದ್ರಲ್ಲಿ ಆರಾಮಾಗಿ ಚೈನಿ ಮಾಡ್ಕೊತ ಊರು ಸುತ್ತಾಕೊಂಟಾನೇನು? ಇವನು ಹೆಂಗೆ ಸುಮ್ಮನೆ ಬಿಡಲಿ, ನಾನು ಹೆಂಗೆ ಸುಮ್ಮನೆ ಬಿಡಲಿ ಅಂತ. ಮಾವ, ನಾನು ಹೇಳೋದು ಸ್ವಲ್ಪ ಕೇಳಿ ಮಾವ. ಅದು ಏನಾತಂತಂದ್ರೆ, ಮಗನೇ ನನಗೆ ಮತ್ತು ಸುಮ್ಮನೆ ಇರಂತಿದ್ದಿ? ಮಾವ, ನಾನು ಹೇಳೋದು ಸ್ವಲ್ಪ ಕೇಳಿ ಮಾವ. ನಾನು ಬೇಕು ಅಂತ ಮಾಡಿಲ್ಲ ಮಾವ, ಪ್ಲೀಸ್ ಮಾವ, ನಾನು ಹೇಳೋದನ್ನು ಕೇಳಿ. ನೀವು ಈ ರೀತಿ ಹೊಡೆದು ಬಡಿದು ಮಾಡಿದ್ರೆ, ಇದೇ ರೀತಿ ವಾಪಸ್ ನಾನು ಮಾಡಿದ್ರೆ ಅದು ಸರಿ ಕಾಣಂಗಿಲ್ಲ. ನನಗೆ ವಾಪಸ್ ಅಂತಿದ್ದಿ ಹೊಡಿತಾನಂತೇಳಿ ಅಟ್ಟು ಧೈರ್ಯ ಬಂದತ್ತೇಳಿ ನಿನಗೆ? ಬಡ್ಡಿ ಮಗಳ ತಿಂದು 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 ಕೊಬ್ಬು ಜಾಸ್ತಿ ಆಗೈತಿ. ಹಾಂ, ಇಸ್ಬಿಟ್ಟು ಆಡ್ತಾನ, ರೊಕ್ಕ ಮಾಡ್ತಾನೆ ಅಂತಿದ್ದಿ. ಹಾಂ, ಅದರಿಂದ ಯಾವ ಉದ್ಧಾರ ಆಗ್ಯಾನೋ ಬೋಳಿ ಮಗನ? ಯಾವ ಉದ್ಧಾರ ಆಗ್ಯಾನ? ಅದರಿಂದ ಯಾವ ಉದ್ಧಾರ ಆಗಿಲ್ಲ. ಕಷ್ಟಪಟ್ಟು ದುಡ್ದಾವ ಮಾತ್ರ ಅನ್ನ ಅನ್ನೋದು ಸರಿಯಾಗಿ. ಪುಕ್ಷೆಟ್ಟಿ ನಾನು ತಿಂತಾನಂತಂದ್ರೆ ಆಟ ಆಡಿ ಗೆದ್ದು ತಿಂತನು, ಉದನ ಮಾಡಿ ನಾನು ತಿಂತನು ಅಂತಂದ್ರೆ, ಕಳ್ತನ ಮಾಡಿ ತಿಂತಾನಂದ್ರೆ ನಿನ್ನ ಜೀವನ ನಡೆಯಂಗಿಲ್ಲ. ದುಡಿಬೇಕು, ಕಷ್ಟಪಟ್ಟು ದುಡ್ದು ತಿನ್ಬೇಕು. ನಿಮ್ಮಪ್ಪ ಕಷ್ಟಪಟ್ಟು ಕಲಿಸಿದ ನಿನ್ನ ಸಾಲಿ, ಅದಕ್ಕಾದ್ರೂ ಬೆಲೆ ಕೊಟ್ಟು ಕಲಿ. ಓ ನಿನ್ನ ಹಾಳಾದವನ, ನಿನಗೇನೋ ಬಂದತ್ತು ದೊಡ್ಡ ರೋಗ. ಹಾಂ, ನನ್ನ ಮಗಳು ಬೇಕಿದ್ರಂಗೆ ದುಡ್ದು ಸಾಕ್ತಾಳೆ, ನಿನ್ನ ಮನ್ಯಾಗ ಬಿದ್ದರೆ ನಾಯಿ ಹಂಗೆ ನಿನಗೆ ದುಡಿಯೋಕೆ ಆಗ್ದಿದ್ರ. ಅಯ್ಯೋ ಹೋಗ್ಲಿ ಬಿಡಪ್ಪ ಶಂಕರು, ಇಲ್ಲಿ ರೋಡ್ನಾಗ ಏನು ಜಗಳ? ಹಾಂ, ಎಷ್ಟ ಮಾಡಿದ್ರು ನೀನು ನಳೆಯವ ಮಂದೆಲ್ಲ ನೋಡಿದ್ರೆ ಏನಂತಾರ? ಹಾಂ, ನೋಡಿ ಬಿಡುವೆ ಚಿಗುವ, ನೋಡ್ಲಿ ಬಿಡು. ಏನು ಉಳ್ದತ್ ಹೇಳಿನು, ಏನು ಉಳ್ದತ್ ಮುಚ್ಚಿಟ್ಕೊಳಕಂತ? ಜೀವನ ಎಲ್ಲ ಹದಗೆಟ್ಟು ಹೈದರಾಬಾದ್ ಮಾಡಿಟ್ಟಾನೆ ನಾವು. ಈಗ ನನ್ನ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡಕತ್ತ, ಅದನ್ನ ಯಾರಿಗೆ ಹೇಳೋದು? ಹಾಂ, ಊರು ಮಂದಿ ಎಲ್ಲ ಅದನ್ನೇನು ನಿಂತ್ಕೊಂಡು ನೋಡ್ತಾರೋ? ನನ್ನ ಭಾವ ಅವ ಹಾರ್ಟ್ ಅಟ್ಯಾಕ್ ಆಗಿ ಅವನು ದವಾಖಾನೆಗೆ ಅವ ಹಾಸಿಗೆ ಹಿಡ್ದ. ಈಗ ಯಾರದಾರು ಹೇಳ, ಯಾವ ಮಂದಿ ಬಂದು ಮಾಡ್ತಾರೋ, ಯಾವ ಮಕ್ಕಳು ಬಂದು ಮಾಡ್ತಾರೋ, ಯಾರು ಮಾಡ್ತಾರ? ನಾವ ಮಾಡ್ಬೇಕು ರೀ, ನಾವ ಮಾಡಬೇಕು. ಈಗ ನಾವು ಮಾಡಿದ್ರೆ ಮತ್ತೆ ಯಾರು ಮಾಡ್ತಾರೆ ಹೇಳಿ ನೀನು? ಮಾವ, ನನ್ನ ತಪ್ಪಾಗೈತಿ. ಈಗ ನನಗೆ ಅರಿವಾಗತೈತಿ, ನಾನು ಈ ರೀತಿ ಮಾಡಬಾರ್ದಾಗಿತ್ತು. ನಾನು ಮಾಡಿದ್ದೇನೆ. ಈಗ ನಾನು ಏನು ಮಾಡಲಿ, ನೀವ ಹೇಳ್ರಿ ಮಾವ. ಸಾಯಿನಿ, ನೀನು ಬದುಕಬಾರ್ದು, ನೀನು ಸಾಯ್ಬೇಕ. ಸಾಯೋ ನನ್ನ ಮಗನ, ಸಾಯಿ. ಮಾವ, ಒಂದು ಸಲ ತಪ್ಪು ಮಾಡಿದ್ದೇನೆ, ಆದ್ರೆ ಪದೇ ಪದೇ ಅದನ್ನ ಮಾಡಂಗಿಲ್ಲ. ನಾನು ಅಂಕಿತನ ನೋಡಬೇಕು ಮಾವ, ನನಗೆ ಬಿಡಿ, ನಾನು ಹೋಗಬೇಕು. ನನ್ನ ತಪ್ಪಾಗೈತಿ ಮಾವ, ಬಿಡಿ ಮಾವ. ಆಯ್ತು ಮಾವ, ನಾನು ಮಾಡಿರೋ ತಪ್ಪಿಗೆ ನನಗೆ ಸರಿಯಾಗಿ ಶಿಕ್ಷೆ ಕೊಡಾಕತ್ತರಿ. ಸಾಯಿಸ್ಬಿಡ್ರಿ ನನ್ನ, ಸಾಯಿಸ್ಬಿಡ್ರಿ. ನಾನು ಬದುಕಬಾರ್ದು, ನನ್ನಂತ ಅವು ಬದುಕಿರಬಾರ್ದು. ಸಾಯಿಸ್ಬಿಡ್ರಿ ನನ್ನ. ಆ ಕಡೆ ಅಪ್ಪ ಅಂದು ಸಾಯೋ ಹಂಗೂ ಮಾಡಿದ್ದಾನೆ, ಈ ಕಡೆ ನಾನು ಹೆಂಡ್ತಿ ಸಾಯೋ ಹಂಗೂ ಮಾಡಿದ್ದಾನೆ. ನಾನು ಬದುಕಿರಬಾರ್ದು. ಸಾಯಿಸ್ಬಿಡಿ ಮಾವ, ನನ್ನ ಸಾಯಿಸ್ಬಿಡಿ.
ಅಯ್ಯೋ ಬಿಡಪ್ಪ ಶಂಕರು ಬಿಡಪ್ಪ, ಇದು ಹಿಂಗೆ ಮಾಡಿದ್ರೆ ಸರಿ ಹೋಗಂಗಿಲ್ಲ. ಬಿಡು ಹಾ ಬಿಡು. ಅಲ್ಲಿ ಅವರ ಸಾವು ಬಗ್ಗೆ ಮಧ್ಯೆ ಹೊರಡಾಕತ್ತಾರ, ನೀ ಇಲ್ಲಿ ಸಾಯ್ಸಕೊಂಟೇನು? ಇದು ನೀ ಮಾಡೋ ಸರಿ ಅನ್ಸತ್ತೇನ? ಬಿಡಪ್ಪ ಬಿಡು. ಊರ್ ಮಂದಿ ಎಲ್ಲ ನೋಡಿದ್ರೆ ಚೀತು ಹಾಕ್ಯಾರ. ಬಿಡು. ಚಿಗವ್ವ, ಊರ್ ಮಂದಿ ತಗೊಂಡ ನಾನೇನು ಮಾಡ್ಲಿ ಬೇ ಚಿಗವ್ವ? ನನ್ನ ಮಗಳು ಸಾಯಾಕತ್ತಾಳಲ್ಲಿ, ಸಾಯಾಕತ್ತಾಳ. ಅಕ್ಕಿ ಹೊಟ್ಟೆಯಾಗಿನ ಕೂಸಿಗೆ ಅಕ್ಕಿಗೆ ಏನಾರ ಆಗಬೇಕು. ನಿನ್ನ ಮಾತ್ರ ನಾನು ಜೀವಂತ ಬಿಡಂಗಿಲ್ಲಲ್ಲೋ, ನಿನ್ನ ಮಾತ್ರ ನಾನು ಜೀವಂತ ಬಿಡಂಗಿಲ್ಲ. ನೀನು ನರಕ ಅನುಭವಿಸ್ಬೇಕಾ? ನೀನು ನರಕ ಅನುಭವಿಸಂಗ ಮಾಡ್ತೇನೆ ನಾನು. ಆಯಿತು ಮಾವ, ನನ್ನನ್ನು ಸಾಯಿಸ್ಬಿಡಿ. ನಾನು ಮಾಡಿರೋ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಡಿ ಮಾವ. ನಾನು ತಪ್ಪು ಮಾಡೀನಿ ನಿಜ, ಆದರೆ ಏನು ಮಾಡಲಿ? ನಾನು ಅದನ್ನು ಬೇಕಂತ ಮಾಡಿದ್ನು ಬ್ಯಾಡ ಅಂತ ಮಾಡಿದ್ನು ನನಗೆ ತಿಳಿವಾಲ್ತು. ಆದರೆ ನನ್ನಿಂದ ಈಗ ನನ್ನ ಹೆಂಡ್ತಿಗೆ ನನ್ನ ಅಪ್ಪಗೆ ತೊಂದರೆ ಆಗತ್ತೆ ಅಂದಮೇಲೆ ನಾನು ಬದುಕಿರಬಾರ್ದು. ನನ್ನನ್ನು ಕೊಂದುಬಿಡಿ ಮಾವ, ನಿಮ್ಮ ಕೈಯಾರ ಕೊಂದುಬಿಡಿ. ನಾನು ಮಾಡಿರೋ ತಪ್ಪಿಗೆ ಇದೇ ನನ್ನ ಸರಿಯಾದ ಶಿಕ್ಷೆ ಅಂತ ಅನ್ಕೋತೀನಿ ಮಾವ. ನನ್ನನ್ನು ಕೊಂದುಬಿಡಿ. ಹಾಳಾದವನ, ನಿನ್ನ ಕೊಂದ ನಾನು ಜೈಲಿಗೆ ಹೋಗ್ಬೇಕಂತ ಆಸೆ ಪಡಾಕತ್ತಿ ಏನು? ಹಾಂ, ನಿನ್ನ ಕೊಲ್ಲೋದು ಒಂದ, ನಾನು ಸಾಯೋದು ಒಂದ. ಹೋಗಲೋ ಲೋಫರ್ ನನ್ನ ಮಗನ, ಇನ್ನೊಂದ್ಸರಿ ನನ್ನ ಮಗಳ ತಂಟಿಗೆ ಬಂದ್ರೆ ನೀನು ಹುಟ್ಟಲಿಲ್ಲ ಅಂತ ಅನ್ಸ್ಬಿಡ್ತಾನೆ. ನಾನು ನೆನಪಿಟ್ಕೊಂಡು ನೀನು. ಅಯ್ಯೋ ಬಿಡಪ್ಪ ಬಿಡು ಶಂಕರು, ಬಿಡು. ಯವ್ವ ಬಿಡು ಚಿಗವ್ವ, ಕೈ ಬಿಡು. ಅಯ್ಯೋ ಯಾರಾದ್ರೂ ಕಾಪಾಡ್ರಿ ನನ್ನ. ಅಯ್ಯೋ ಯಾರಾದ್ರೂ ಕಾಪಾಡ್ರಿ. ಅಯ್ಯೋ ಚಿಗವ್ವ, ಹಿಂದೆ ಬಂದು ನಿಂತೀವ, ಏನು ಮಾಡಲಿ? ಕೈ ಬಿಡ್ಸಾಕ್ ಹೋಗಿ ನೀನ ಬಿದ್ದು ಬಿಟ್ಟನ. ಕೈತಾ ಹಗರ್ತ ಕೈತಾ ಅಯ್ಯೋ ಚಿಗವ್ವ. ಅಯ್ಯೋ ಮಾವ, ಏನು ಮಾಡಿದ್ರಿ ನೀವು? ಪಾಪ ಅಜ್ಜಿನ ಈ ಕೆರೆಗೆ ತಪ್ಪಿಟ್ರ. ಮೊದ್ಲ ಈ ಕೆರೆ ಬಾವಿಗೆ ಬಿದ್ದವ್ರನ್ನೆಲ್ಲ, ಕೆರೆಗೆ ಬಿದ್ದವ್ರನ್ನೆಲ್ಲ ಎಳ್ಕೊಂಡು ಬಿಡ್ತತಿ. ಅಂಥದ್ರಾಗ ಪಾಪ ಮುದೇಕಿನ್ ನೀವು ಕೆಡವಿ ಬಿಟ್ರಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗಿಲ್ಲಿಂದ. ಅಜ್ಜಿ ಕೈತಾ, ಅಜ್ಜಿ ಯೋ ಚಿಗೋ ಕೈತಾ ಬೇ, ಕೈತಾ. ಅಯ್ಯೋ ಕಾಪಾಡ್ಲ ನನ್ನ ಶಂಕ್ರಿಯ, ಕಾಪಾಡ್ಲ. ಇಲ್ಲಾಂದ್ರೆ ನನ್ನ ಸತ್ತೋಕನ ಏನೋ ಕಾಪಾಡ್ಲ ಹೇಳೋದು ಕೇಳಿದ್ರ. ಅಯ್ಯೋ ಅವನ ಮಾತೇನು ಕೇಳ್ತಿ ಚಿಗವ್ವ, ಸುಮ್ಮನೆ ಇರೋಂದಿಟ. ನಾನು ನಿನಗೇನು ಆಗಕ್ಕೆ ಬಿಡೋದಿಲ್ಲ. ನನ್ನಿಂದಾಗಿ ನೀನು ಬಿದ್ದಿದ್ದಿ, ನಿನಗೇನಾರ ಆಗಕ್ಕೆ ಬಿಡ್ತಾನೆ ನಾನು ಬಿಡುದಿಲ್ಲ. ಸುಮ್ಮನೆ ಇರು.